ಇಲ್ಲಿ ಸುಮಾರು ನೀರು ಮತ್ತೆ ಇದೆಲ್ಲ ಮೋರೆಲ್ಲ ಕಟ್ಕೊಂಡ್ಬಿಟ್ಟಿತ್ತಲ್ಲ ಎಲ್ಲ ಯಾರು ಬರಲಿಲ್ಲ, ಮುನ್ಸಿಪಲ್ ಯಾರು ಬರಲಿಲ್ಲ. ಇವ್ರು ಹೇಳಿ ಇವ್ರ ಕಡೆಯಿಂದ ಕರ್ಕೊಂಡು ಬಂದಿರೋದು. ಅದನ್ನೆಲ್ಲ ನಾವು ಅಪ್ಪು ಮತ್ತು ಕಾವ್ಯ ಹತ್ರನೇ ನಾವು ಕಂಪ್ಲೇಂಟ್ ಮಾಡಿದ್ದು. ನೀವು ಮತ್ತೆ ಜಮೀರ್ ಅಣ್ಣನಿಗೆ ಯಾವಾಗಲೂ ಓಟ್ ಹಾಕ್ತೀರಾ? ಅವ್ರಿಗೆ ಹಾಕೋದು ಸರ್. ನಾವು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲ. ಏರಿಯಾ ಹೆಸರು ನಮ್ಮ ಏರಿಯಾ ಹೆಸರ ಮೈಸೂರು ರೋಡು, ಫ್ಲವರ್ ಗಾರ್ಡನ್, 10ನೇ ಕ್ರಾಸ್, ಸಿ ಲೈನು. ಅವರು ಎಲೆಕ್ಷನ್ ನಿದ್ದಿಲ್ಲ, ಗೆದ್ದಿಲ್ಲ, ಈಗಲೇ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಬರಲಿ ಗೆದ್ದಲಿ, ನಾವು ಓಟ್ ಹಾಕ್ತೀವಿ, ಅವ್ರಿಗೆ ಹಾಕ್ತೀವಿ. ಈಗ ಹತ್ರ ಇರೋರು ಕಾವ್ಯ ಅಪ್ಪಗೆ ಹಾಕಿದ್ರೆ ನಾವು ಹೋಗಿ ಅವ್ರ ಹತ್ರ ಇರೋದಕ್ಕೆ ಬಾಗಿಲು ತಟ್ತೀವಿ. ತಂದೆ ತಾಯಿನ ಕಲ್ಕೊಂಡಿರೋ ಮಕ್ಕಳು ನಮ್ಮನ್ನ ನೋಡ್ತಾವ್ರೆ. ಅಂಜಲಿ, ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ ನೀವು? ನಾವು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲ. ಇಲ್ಲೇ. ನಿಮ್ಮ ಏರಿಯಾ ಹೆಸರು ನಮ್ಮ ಏರಿಯಾ ಹೆಸರ ಮೈಸೂರು ರೋಡು, ಫ್ಲವರ್ ಗಾರ್ಡನ್, 10ನೇ ಕ್ರಾಸ್, ಸಿ ಲೈನು. ಹೇಳಿಕ, ಇಷ್ಟು ಧೈರ್ಯವಾಗಿರ್ತೀರಿ ನೀವು, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಿ. ಆಗಲಿ ನಾವು ನೋಡ್ತಾ ಇದ್ವಿ, ಜನರ ಸಮಸ್ಯೆಗಳನ್ನು ಹೇಳ್ತಾ ಇದ್ರಿ, ಮತ್ತೆ ನಿಮ್ಗೆ ಸಹಾಯ ಮಾಡ್ತಾ ಇರೋ ಕಾವ್ಯ ಅಪ್ಪು ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಏನು ಹೇಳ್ತೀರಾ ಕಾವ್ಯ? ಅವರು ಬರಲಿ ಗೆದ್ದಲಿ, ನಾವು ಓಟ್ ಹಾಕ್ತೀವಿ, ಅವ್ರಿಗೆ ಹಾಕ್ತೀವಿ. ಈಗ ಹತ್ರ ಇರೋರು ಕಾವ್ಯ ಅಪ್ಪಗೆ ಹಾಕಿದ್ರೆ ನಾವು ಹೋಗಿ ಅವ್ರ ಹತ್ರ ಇರೋದಕ್ಕೆ ಬಾಗಿಲು ತಟ್ತೀವಿ. ನಮಗೆ ನೀರು ಸಿಕ್ಕುತ್ತೆ, ಅನುಕೂಲ ಸಿಗತ್ತೆ, ಊಟನೂ ಸಿಗತ್ತೆ. ನಮಗೆ ಕಾಯಿಲೆ ಬಂದ್ರೂ ದುಡ್ಡು ಕೊಟ್ಟು ಅವರು ಎಲ್ಲ ಸೇವೆ ಮಾಡ್ತಾರೆ. ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಮೋರಿದು, ನೀರ್ದು, ಕರೆಂಟ್ದು, ಚೇಂಬರ್ದು ಇದೆಲ್ಲ ನಮಗೆ ಅನುಕೂಲ ಮಾಡಬೇಕು, ಮಾಡ್ತಾರೆ. ಈಗ ಅವರು ಎಲೆಕ್ಷನ್ ನಿದ್ದಿಲ್ಲ, ಗೆದ್ದಿಲ್ಲ, ಈಗಲೇ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಏನು ಇಲ್ಲದೆ ಅವ್ರ ಮಕ್ಕಳು ಬಂದು ತಂದೆ ತಾಯಿನ ಕಲ್ಕೊಂಡಿರೋ ಮಕ್ಕಳು ನಮ್ಮನ್ನ ನೋಡ್ತಾವ್ರೆ, ಮಂದಿ ಮಾಡ್ತಾ ಇದ್ದಾರೆ. ಇದಕ್ಕೆ ಧನ್ಯವಾದಗಳು, ಎಲ್ಲ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ನಮಸ್ಕಾರ ಸರ್. ನಮಗೆ ಎಲ್ಲ ನೀವು ಒಳ್ಳೇದು ಮಾಡಿದಿರ, ನಮ್ಮ ಏರಿಯಾಗೆ ಅನುಕೂಲ ಮಾಡಿದಿರ ಸರ್. ನಾವು ತುಂಬ ಬಡವರು, ಈಗ ಮಕ್ಕಳು ನಿಂತಿದ್ದಾರೆ, ಅವ್ರಿಗೂ ನಾವು ಒಳ್ಳೇದು ಮಾಡ್ತೀವಿ. ಅವರು ಗೆಲ್ಲಿಬೇಕು, ಗೆದ್ದು ನೀವು ಗೆದ್ದಂಗೆ ಅವರು ಗೆದ್ದು ಅವ್ರೂ ಸಹಾಯ ಮಾಡ್ಬೇಕು ಸರ್. ನಮಗೆ ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಅದು ಯಾರು ಬಂದು ಕ್ಲೀನ್ ಮಾಡಲ್ಲ. ಮುಂಚೆ ಅವ್ರು ಹಾಕೊಟ್ಟಿದ್ರು ಪೈಪ್, ಅದು 20 ವರ್ಷ ಆಯ್ತು. 20 ವರ್ಷ ಆಯ್ತು ಅದು ಪೈಪ್ ಹಾಕೊಟ್ಟು. ಎಲ್ಲ ಮನೆಯಲ್ಲೂ ಬ್ಲಾಕ್ ಆಗಿಬಿಡುತ್ತೆ, ಮಕ್ಕಳು ಇರೋಕ್ಕಾಗಲ್ಲ ಸರ್. ಇದು ಅದರಿಂದ ನೀರು ವಾಸನೆ ಬರುತ್ತೆ ಸರ್. ಈಗ ಜಮೀರ್ ಅಣ್ಣವರು ಇಡೀ ರಾಜ್ಯದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಯಾರಿಗೋ ಮನೆಗಳು ಕೊಡ್ತಾ ಇರೋದು ಮಾಡಿದ್ರೆ ನಾವು ಹೋಗಿದ್ದೀವಿ, ನಾವು ನಡೀತೀವಿ. ಯಾಕಂದ್ರೆ ಸುಳ್ಳು ಹೇಳ್ಬಾರ್ದು, ನಾವು ಸ್ವತಃ ನೋಡಿದಾಗ ನಮಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಏನಪ್ಪ ನಿಮ್ಮ ಕ್ಷೇತ್ರದ ಎಮ್ಮೆಲ್ಯೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಜಮೀರ್ ಅಣ್ಣನಿಗೆ ಕೇಳ್ಕೊಳ್ಳಿ, ಈ ಥರ ಇದೆ ಅಣ್ಣ, ದಯವಿಟ್ಟು ನೀವು ಹೇಳಿದ್ರೆ ಅಧಿಕಾರಿಗಳೆಲ್ಲ ಕೇಳ್ತಾರೆ. ನೀವು 12 ಗಂಟೆಗೆ ಬಿಡೋದನ್ನ ಬೇಗ ಬಿಡಿ, ಚರಂಡಿ ಸ್ವಲ್ಪ ಸ್ವಚ್ಛ ಮಾಡಿಸಿ, ಕಸದು ಸ್ವಲ್ಪ ಮನೆ ಹತ್ರ ಬಂದು ತಗೊಳ್ಳೋದಕ್ಕೆ ನೀವು ಹೇಳಿದ್ರೆ ಆಗತ್ತಣ್ಣ, ನಾವು ನಿಮಗೆ ಸಪೋರ್ಟ್ ಅಂತ ಮುಕ್ತವಾಗಿ ಹೇಳಿ. ಅವ್ರು ಯಾಕಂದ್ರೆ ಬರೋ ಒಳ್ಳೆಯವರು, ಅವ್ರು ಖಂಡಿತ ಮಾಡ್ತಾರೆ. ನಮ್ಮ ಮಾಧ್ಯಮದ ಮುಖಾಂತರ ಹೇಳಿ, ನಮಗೆ ಮಾಡ್ಕೊಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಾವು ಏನೇನು ಬೇಕು ಜಮೀರ್ ಅಣ್ಣ, ಏನೇನು ಮಾಡ್ಕೊಡ್ಬೇಕು ನಿಮಗೆ? ಈಗ ಆಫೀಸರ್ಸ್ ರೋಡ್ ಕ್ಲೀನ್ ಮಾಡ್ಬೇಕು ಸರ್, ಚೇಂಬರ್ ಪೈಪ್ ಬದಲಾಯಿಸಬೇಕು, ನೀರು ಕರೆಕ್ಟಾಗಿ ಬರ್ತಾ ಇಲ್ಲ, ವಾಸನೆ ಬರ್ತಾ ಇದೆ, ಕರೆಕ್ಟಾಗಿ ನೀರು ಬಿಡ್ಬೇಕು ಸರ್. ನಮ್ಗೆ ಎಲ್ಲ ಕೆಲಸ ಹೋಗೋರು ಕದ್ರೇಶನ್ನ ಇರೋ ಥರನೂ ಇವರು ಮಾಡ್ತಾರೆ. ಇವರಿಂದನೂ ಅವರು ಜಮೀರು ಮಾಡ್ತಾರೆ. ಅವರು ಸಪೋರ್ಟ್ ಇದ್ರೆ ಇವ್ರಿಗೆ ಒಂದು ಅವಕಾಶ ಕೊಡೋಕ್ಕೆ ದಯವಿಟ್ಟು அது எனக்கு சந்தோஷம். உங்களுக்கு தேவைன்னு எனக்கு நாங்கள் சொன்னோம். அடிச்சுனுக்குது, இனிமேல் தண்ணி வாசனை அடிக்குது, வண்டி வரல அப்படின்னு எல்லாம் அவங்கள்ட்ட சொன்னோம். வந்து ஒரு வாரமாக அவங்க க்ளீன் பண்ணிட்டு எல்லாம் ஏற்பாடு பண்ணிருக்கிறாங்க. தண்ணி நார்மலாக வந்துனுக்குது. இன்னும் நல்லா வந்தால் பரவாயில்ல. இப்போ வெயில் சீசனு, பசங்களுக்கெல்லாம் நோவு வந்துடும். நாங்களாம் இல்லாத பட்டுங்க, எங்கள் வீட்டில் ஃபில்டருங்கெல்லாம் இல்லை, பசங்களுக்கு ஜுரம் வந்துடும். கொஞ்சம் பார்த்து நீங்கள் சொல்லணும். எல்லாம் அவங்க தான் எங்களுக்கு முன்னே பார்த்துருக்குறாங்க. ஆமாவா? நல்லா நீங்க போனா பேசுவாங்களா? எல்லாம் பேசுவாங்க, எல்லாம் பண்ணுவாங்க. நாங்க பேசலன்னா கூட அவங்க கூப்பிட்டு எங்களை பேசி உங்களுக்கு என்ன வேணும்னு சொல்லுவாங்க. ಇಲ್ಲ ನಮ್ಮ ಮನೇಲಿ ನಾವೆಲ್ಲ ಬಡವರು, ಮಕ್ಕಳಿಗೆ ಜ್ವರ ಗಿರ ಬಂದರೆ ಒಂದು ದಿವಸಕ್ಕೆ ಹೋದ್ರೆ 500 ರೂಪಾಯಿ ಆಗುತ್ತೆ. ಅದಕ್ಕೆ ನಾವು ಅವರೇ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಕೇಳಿದ್ರು, ಈ ಥರ ಪ್ರಾಬ್ಲಮ್ ಅವ್ರು ಕ್ಲೀನ್ ಮಾಡ್ಕೊಂಡು ಮಾತಾಡ್ತಾರೆ. ಕ್ಲೀನ್ ಮಾಡಿಲ್ಲ,
ಒದ್ದೆ ವಾಸನೆ ಬರ್ತೈತೆ, ಆಚೆ ಕುತ್ಕೊಳ್ಳೋಕೆ ಆಗಿಲ್ಲ. ಈಗ ಅವರೇ ಬಂದು ನಿಮಗೆ ಏನು ತೊಂದರೆ ಏನಂತ ಅವರು ಮಾತಾಡಿದ್ರು. ಅವ್ರು ಮಾಡಿ ಹೇಳಿದ್ದೇವೆ, ನಾವು ಮಾಡ್ಕೊಡ್ತೀವಿ ಬಂದು ಮಾಡಿದ್ದಾರೆ, ಏನಂತ ಇದಿಲ್ಲ. ಈಗ ನೀರು ಮಾತ್ರ ಬರ್ತದೆ. ಸೊ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದೆ ಇಲ್ಲೇ ರೀ ಸರ್. ನಾವು ಇಲ್ಲೇ ಹುಟ್ಟು ಬೆಳೆದ? ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ. ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಕ್ಕ, ಖುಷಿ ಆಯ್ತು. ನಾವು ಕನ್ನಡದವ್ರೆ ಸರ್. ಹೌದಾ? ಈ ಬೀದಿ ನಮ್ದೊಂದೇ ಕನ್ನಡ ಬಂದೆ. ಹೌದಾ? ನೋಡಿ, ಎಷ್ಟು ಹೆಮ್ಮೆ ಅನ್ಸುತ್ತೆ. ಎಲ್ಲಾ ಭಾಷೆಯವರು ಎಲ್ಲ ಒಂದೇ ಕಡೆ ಇರ್ತೀವಿ, ಎಲ್ಲ ಚನ್ನಪಟ್ಟಣದಲ್ಲಿದ್ದೆ, ಈಗ 1 ವರ್ಷ ಆಯ್ತು ಇಲ್ಲಿಗೆ ಬಂದು. ಇಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ, ಸ್ವಂತ ಮನೆ. ಗೊತ್ತಿದೆ ನಿಮ್ಗೆ ಅವ್ರ ಬಗ್ಗೆ? ಅವ್ರಿಗಿನ್ನ ಅವ್ರ ತಾಯಿ ಎಲ್ಲ ನಮಗೆ ತುಂಬಾ ಪರಿಚಯ ಇದ್ದಾರೆ. ನಮ್ಮ ಮನೆಯವ್ರು ವೆನಿಲಾ ಅಂತ, ಅವ್ರ ತಾಯಿ ಜೊತೆ ನಮ್ಮ ಮನೆಯವರೆಲ್ಲ ಇದ್ದಿದ್ದು ಇಳಂಗವನ್ ಅಂತ. ಅದರಿಂದ ಅವರಿಂದ ನಮಗೆಲ್ಲ ಪರಿಚಯ ಇದ್ದಾರೆ. ಇಲ್ಲಿ ಸುಮಾರು ನೀರು ಮತ್ತೆ ಇದೆಲ್ಲ ಮೋರೆಲ್ಲ ಕಟ್ಕೊಂಡ್ಬಿಟ್ಟಿತ್ತಲ್ಲ ಎಲ್ಲ, ಅದನ್ನೆಲ್ಲ ನಾವಾಗ ಅಪ್ಪು ಮತ್ತೆ ಕಾವ್ಯ ಹತ್ರನೇ ನಾವು ಕಂಪ್ಲೇಂಟ್ ಮಾಡಿದ್ದು. ಯಾವಾಗ 1 ತಿಂಗಳಿಂದ ಮಾಡಿದ್ದೀವಿ ನಾವು. ಆಮೇಲೆ ಈಗ ಅವ್ರ ಕೇರ್ ಎಲ್ಲ ಫಸ್ಟ್ ಬಂದು ಮಾಡ್ತಾ ಇದ್ರು. ಇವಾಗ ಯಾರು ಬರಲಿಲ್ಲ, ಯಾರು ಮುನ್ಸಿಪಲ್ ಯಾರು ಬರಲಿಲ್ಲ. ಇವ್ರು ಹೇಳಿ ಇವ್ರ ಕಡೆಯಿಂದ ಕರ್ಕೊ ಬಂದಿರೋದು. ಈಗೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನೀರಿನ ಸಮಸ್ಯೆ ತುಂಬ ಇದೆ ಸರ್. ಇಲ್ಲಿ ತುಂಬ ಕಲ್ಗಸ್ ಥರ ಬರುತ್ತೆ ನೀರು. ಒಂದ್ಸಲ ಬಂದು ನೋಡಿ, ಇವಾಗ ತುಂಬ ಒಂಥರ ಕುಡಿಯೋಕ್ಕಾಗೋದಿಲ್ಲ ನೀರೆಲ್ಲ. ರಾತ್ರಿ ಬಿಡ್ತಾರೆ, ಸ್ವಲ್ಪ ತುಂಬ ಪ್ರಾಬ್ಲಮ್ ಇದೆ. ಅದನ್ನ ಅವ್ರ ಹತ್ರನೇ ಹೇಳಿದ್ದೀವಿ, ಅದನ್ನು ನಮ್ಗೆ ಕ್ಲಿಯರ್ ಮಾಡಿ ಕೊಟ್ಟು ಮೋರಿ ಮತ್ತು ನೀರಿಗೆ ಇದಿಷ್ಟೇ ಇಲ್ಲಿ ಪ್ರಾಬ್ಲಮ್ ಇರೋದು. ನೀವು ಜಮೀರ್ ಅಣ್ಣವ್ರಿಗೆ ಒಂದು ಮಾತು ಕೇಳಿ. ಯಾಕೆ ಅಂದರೆ ಮಾಧ್ಯಮದ ಮುಖಾಂತರ ಹೋದರೆ ಇವಾಗ ಅವ್ರು ಇಡೀ ರಾಜ್ಯಕ್ಕೆ ಎಷ್ಟೊಂದು ಜಿಲ್ಲೆಗಳು ಒಳ್ಳೇದು ಮಾಡ್ತಿದ್ದಾರೆ. ಮನೆಗಳು ಕೊಟ್ಟವ್ರು ನಮಗೆ ಹೇಳಿದ್ದಾರೆ, ಸರ್ ನಿಮ್ಮ ಕ್ಷೇತ್ರದ ಎಮ್.ಎಲ್.ಎ ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ ಅಂತ. ನೀವು ಇಲ್ಲೇ ಇರೋದು ಅವ್ರವರೆಗೂ ಗೊತ್ತಾಗಲ್ಲ, ಯಾಕಂದ್ರೆ ಅಧಿಕಾರಿಗಳು ಸರಿಯಾಗಿ ವಿಷಯಗಳು ಹೇಳಲ್ಲ. ನೀವು ಜಮೀರ್ ಅಣ್ಣನಿಗೆ ಹೇಳಿ ನಮ್ಮ ಮಾಧ್ಯಮದ ಮುಖಾಂತರ. ಜಮೀರ್ ಅಣ್ಣವರೇ, ನಿಮ್ಮನ್ನ ನಾವು ನೋಡಿದ್ದೀವಿ, ನಿಮ್ಮ ಹತ್ರ ಮಾತಾಡಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಬೇರೆ ಏನೂ ಇಲ್ಲ, ನೀರಿನ ಸಮಸ್ಯೆ ತುಂಬ ಇದೆ. ಮತ್ತು ಇದು ಮೋರಿದು ಇದೊಂದು ಚೇಂಬರ್, ಮತ್ತು ಯಾರ್ಯಾರು ಮನೆ ಇಲ್ಲ, ಸ್ವಲ್ಪ ಜನಕ್ಕೆ ಸ್ವಲ್ಪ ಇರೋಕ್ಕೆ ಜಾಗ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಅವ್ರಿಗೆ ವಸತಿ ಗೃಹ ಮಾಡಿಕೊಟ್ರೆ ಇನ್ನೂ ಒಳ್ಳೇದೇನೆ. ನೀವು ಮತ್ತೆ ಜಮೀರ್ ಅಣ್ಣನಿಗೆ ಯಾವಾಗಲೂ ಓಟ್ ಹಾಕ್ತೀರಾ? ಅವ್ರಿಗೆ ಹಾಕೋದು ಸರ್. ಇದು ತಿನ್ನ ಕೈ ಅವ್ರಿಗೆ ಹಾಕೋದು ನಾವು. ಮತ್ತೆ ಈಗ ಪೆನ್ಷನ್ ತಗೋತಾರಲ್ಲ, ಅವರಿಂದ ಇಂದಿರಾ ಗಾಂಧಿ ಅಮ್ಮ ಅಂತ ತಾನೇ ಬರೋದು. ಸೊ ನಾವು ಅವ್ರಿಗೇನೆ ಹಾಕೋದು. ಅವ್ರು ನಮ್ಮ ಹುಡುಗಿ, ನಮ್ಮ ಮನೆ ಮಗಳು, ಅವಳ ನಾವು ಬೆಳೆಸ್ತೀವಿ. ನಾವು ಬೆಳೆಸ್ತೀವಿ. ನಾವೆಲ್ಲ ಸಪೋರ್ಟ್ ಕೊಟ್ಟಿನೇ ಬೆಳೆಸ್ತೀವಿ. ನಮ್ಮನೆ ಮಗಳು, ಅವಳು ಕೇಳೋಂಥದ್ದೇ ಏನಿಲ್ಲ. ಅವಳು ನಿಂತಿದ್ದೀನಿ ಅಕ್ಕ, ನೀವು ನಮ್ಗೆ ಸಪೋರ್ಟ್ ಮಾಡಿ ಅನ್ನೋದೇ ಇಲ್ಲ. ನಾವು ಮಾಡಬೇಕು, ನಮ್ದು ಅಧಿಕಾರ ಇದ್ದಾಳೆ. ಯಾರ ಮನೆಗ ಅರ್ಧ ರಾತ್ರಿ ತಟ್ಟದೆ ಬರ್ತಾರೆ ನೋಡಿ, ಇವ್ರಿಗೆ ಕೇಳಿದ್ರೆ ಬರ್ತಾರಲ್ಲ, ಆ ಥರ ಇವ್ರು ಬರ್ತಾರೆ. ನನ್ನ ತಮ್ಮ ಇದ್ದಾನೆ, ಅಪ್ಪು ನನ್ನ ತಮ್ಮ. ಇಲ್ಲಿ ಯಾವ ಏರಿಯಾದಲ್ಲಿ ಇರೋದು? ಫ್ಲೋರ್ ಗಾರ್ಡನ್ ಅಲ್ಲಿ. ನಾನು ಹುಟ್ಟದಾಗಿಂದ ಇಲ್ಲಿ ಇದ್ದೀನಿ. ನಾನು ಇಲ್ಲಿ ತುಂಬಾ ಕೊಚ್ಚೆ ನೀರು ಬರ್ತಾ ಐತೆ, ಕೊಚ್ಚೆಗಳು ತುಂಬಾ ಐತೆ, ಕಸಗಳು ಜಾಸ್ತಿ ಐತೆ. ಕ್ಲೀನ್ ಮಾಡೋರು ಯಾರು ಬರ್ತಾ ಇಲ್ಲ. ಅಪ್ಪು ಕಾವ್ಯ ಬಂದು ಸಪೋರ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾರೆ. ಜಮೀರ್ ಅಣ್ಣ ಅವರು ಎಲ್ಲಾ ಕಡೆ ಹೋಗಿ ಹೆಸರು ಮಾಡ್ತಿದ್ದಾರೆ, ಬಹಳ ಜನಕ್ಕೆ ಸಹಾಯ ಮಾಡ್ತಿದ್ದಾರೆ ಅಂತ ನಮಗೂ ಕೂಡ ಹೇಳ್ತಾ ಇರ್ತಾರೆ ಬೇರೆ ಊರವರು. ಸೊ ಇಲ್ಲೇ ಹತ್ತಿರದಲ್ಲಿ ಅವ್ರ ಕ್ಷೇತ್ರದಲ್ಲಿ ಇರೋದ್ರಿಂದ ಅವ್ರು ಒಳ್ಳೇದು ಮಾಡ್ತಿದ್ದಾರೆ. ಆದರೆ ಆಫೀಸರ್ಸು ಇವರು ಸ್ವಲ್ಪ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನೀವು ಅವ್ರಿಗೆ ಏನು ಮನವಿ ಮಾಡ್ಕೋತೀರ ಹೇಳಿ, ಅವ್ರವರೆಗೂ ಹೋಗಿ ತಲುಪತ್ತೆ, ಖಂಡಿತ ಸಹಾಯ ಮಾಡ್ತಾರೆ. ಅವರು ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡು ಬರ್ತಾವ್ರೆ. ಆ ಕೊಚ್ಚೆಗಳು ಮೋರಿಗಳು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ಅವರು ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ನಾವು ಫುಲ್ ಸಪೋರ್ಟ್ ಅವ್ರಿಗೇನೆ. பேர் உண்ணாமலை சார். கன்னடா தெரியுமா? கன்னடா பேசுவீங்களா? தமிழ்ல. நான் இருக்கிறேன் சார் 40-45 வருஷமா. இங்கே பிறந்தது? இல்ல, பிறந்ததெல்லாம் ஊர் சார். 45 வருஷம். கல்யாணத்துல இருந்து இங்கே இருக்கிறோம் சார். அதே தண்ணி பிரச்சனை, இந்த மோரி பிரச்சனை, இதெல்லாம் கொஞ்சம் வந்து கிளீன் பண்ணின்னுக்குறாங்க இப்போ. யார் பண்ணாங்க? அது அப்பு காவியா அம்மா. ஃபுல் சப்போர்ட் நாங்க இல்ல சார், நாங்க பண்றோம் சார். அப்புக்கு காவியா அப்புக்கு நாங்க ஜமீர் அண்ணா நிறைய ஹெல்ப் பண்ணுவாங்க இல்லையா? அவங்களுக்கு என்ன சொல்ல போறீங்க? அவங்களுக்கு 2 ஓட்டு தான் போடணும்னு சொல்லணும். ஆமாவா? ஓட்டு போடுறதுக்கு ஜமீர் அண்ணனுக்கு தான் போடுறீங்க. மோரி ரொம்ப இதாக இருந்துச்சு. அதெல்லாம் இப்போ ஒரு வாரமாக வந்து எல்லாம் க்ளீன் பண்ணியிருக்கிறாங்க. அது ஃபுல்லு இப்போ நீட்டாச்சு. இப்போ எல்லாம் க்ளீனாக இப்போ தண்ணியெல்லாம் போகுது, எந்த கலீஜும் இல்லை. இப்போது முன்னே ரொம்ப இதாக இருந்துச்சு அந்த முன் சைடு. இப்போ அங்கெல்லாம் க்ளீனாக இப்போ பார்க்குறதுக்கு கொஞ்சம் நல்லா இருக்குது. ಎಲೆಕ್ಷನ್ಗೆ ಅಂತ ಮುಂಚೆ ಮಾಡಿಕೊಡ್ತಾ ಇದ್ರು ಅವರು. ನಮ್ಮ ಅಣ್ಣ ಇದ್ರು, ಅವರು ಮಾಡಿಕೊಡ್ತಾ ಇದ್ರು, ಮಾಡಿಕೊಟ್ರು. ಏನಂದರೆ ಅವ್ರು ಎಲೆಕ್ಷನ್ ನಿಂತ್ಕೊಂಡು ಮಾಡಿಕೊಟ್ರು, ಅವರಿದ್ರು ಮಾಡಿಕೊಟ್ರು ತಂದೆಯವರು. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇವ್ರ ಮನೆ ಪಕ್ಕದಲ್ಲೇ ನೀರೆಲ್ಲ ನಾವು ನೋಡಿ
ಮಕ್ಕಳೇ ನಾವು ಅದಕ್ಕೆ ಇಬ್ಬರು ಮಾಡಿದ್ದಾರೆ ಇಲ್ಲ ಅಂತ ಇಲ್ಲ. ಅದಕ್ಕೆ ಇವಾಗ ಇವ್ರು ಎಲೆಕ್ಷನ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಎಲ್ಲಿರುತ್ತೆ ನಿಮ್ಮ ಏರಿಯಾ ಹೆಸರು? ದೇವಗಡ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಇದ್ದೀನಿ ಒಂದು 19 ವರ್ಷದಿಂದ. ಇಲ್ಲೇ ಇದ್ದೀರಾ? ಕಾವ್ಯ ಅವರು ಪ್ರಾಬ್ಲಮ್ ಇತ್ತು, ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರು. ನೀರು ಬಂದಿಲ್ಲ, ನೀರಿಗೂ ಅವ್ರು ಸಪೋರ್ಟ್ ಆಗಿದ್ರು. ಲೈಟು ಎಲ್ಲ ಇವರೇ ಹಾಕ್ಕೊಡ್ಸಿದ್ರು. ಇನ್ನು ಏನಾದರೂ ಪ್ರಾಬ್ಲಮ್ ಇದ್ದರೆ ಹೋಗಿ ಹೇಳ್ತೀವಿ, ಅವ್ರು ಬಂದು ನಮಗೆ ಸಹಾಯ ಮಾಡ್ತಾರೆ. ಎಷ್ಟು ಗಂಟೆ ಇದ್ರೂ ಹೋಗ್ತೀವಿ, ಇದು ಪ್ರಾಬ್ಲಮ್ ಆಗಿದೆ ಅಂತ ಬಂದು ಅದು ತಕ್ಷಣ ಮಾಡ್ಕೊಡ್ತಿರ್ತಾರೆ. ಇದಕ್ಕೂ ಮುಂಚೆ ಇದ್ದ ಕದ್ರೇಶ್ ಅವರು ಮಾಡ್ಕೊಡ್ತಾ ಇದ್ರು, ಅದೇ ರೀತಿ ಇವ್ರು ಮಾಡ್ಕೊಡ್ತಾರ? ಅವರು ಮಾಡಿದ್ರು ಅದೇ ತರ ಇವ್ರು ಮಾಡ್ತಾರೆ. ಹೌದಾ? ಅವ್ರಿಲ್ಲ ಈಗ ಇವ್ರ ಹತ್ರ ಹೋಗ್ಬೇಕು, ನಾವು ಇವರೇ ಮಾಡ್ಬೇಕಲ್ಲ. ನಮ್ಗೆ ಎಲ್ಲ ಕ್ಲೀನ್ ಮಳೆಯಲ್ಲಿ 3 ಕ್ಲೀನ್ ಮಾಡಿದ್ದಾರೆ, ನೀರು ಬರ್ತಾ ಇದೆ, ಮಳೆಯಲ್ತೆ ನೀರು ಎಲ್ಲ ಸರಿ ಮಾಡ್ತಾರೆ. ನಮ್ಗೆ ಅದು ಒಂದೇ ಬೇಕು, ನೀರು ಮತ್ತೆ ಬಾತ್ರೂಮ್ ಕ್ಲೀನು, ಮೋರಿ ಕ್ಲೀನು. ಜಮೀರನ ಸ್ವಲ್ಪ ಸಪೋರ್ಟ್ ಕೊಟ್ರೆ ಅವ್ರು ಮಾಡ್ತಾರೆ ಸರ್. ಇನ್ನು ಅದೇ ಇನ್ನು ಮೇಲೆ ಮಾಡ್ತಾರೆ ಹೇಳಿದ್ರೆ. ಅದಕ್ಕೆ ಹೇಳಿ ಅವ್ರ ಸಪೋರ್ಟ್ ಇದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಇನ್ನೂ ಚೆನ್ನಾಗುತ್ತೆ. ಒಟ್ಟಲ್ಲಿ ಜಮೀರ್ ಅಣ್ಣವ್ರಿಗೆ ನೀವು ಓಟ್ ಹಾಕ್ತೀರಾ? ಎಲ್ಲ ಮಾಡ್ತೀರಾ? ಎಲ್ಲ ಕಾವ್ಯಗೆ ಹೌದಾ? ಜಮೀರ್ಗೂ ಸಪೋರ್ಟ್, ಇವ್ರಿಗೂ ಸಪೋರ್ಟ್. ನನ್ನ ಹೆಸರು ರಾಜಾತಿ ಅಂತ. ಇಲ್ಲಿ ಯಾವ ಏರಿಯಾ? ನಿಮ್ಮ ಹೆಸರು ಏರಿಯಾದು? ಫ್ಲವರ್ ಗಾರ್ಡನ್ 7th ಕ್ರಾಸ್ ಇದು. ಹೌದಾ? ಹೇಳಿ ಈಗ ನಿಮ್ಮ ಸಮಸ್ಯೆ ಏನಿತ್ತು, ಏನು ಬಗೆಹರಿದಿದೆ, ಇನ್ನ ಏನೇನು ಬೇಕು? ಅದು 5 ವರ್ಷದಿಂದ ತುಂಬ ಮೋರಿ ಎಲ್ಲ ವಾಸನೆ ಬಂದು ತುಂಬಿದೆ. ಈಗ ಇವ್ರು ಬಂದು ಕಾವ್ಯ ಅವರು ಅಪ್ಪ ಅವರು ಕ್ಲೀನ್ ಮಾಡಿದರು. ಇನ್ನೂ ಸ್ವಲ್ಪ ಜಮೀರಣ್ಣ ಅವರು ಮಾಡಿದರೆ ಇನ್ನೂ ಸ್ವಲ್ಪ ಒಳ್ಳೆದಾಗುತ್ತೆ. ಜಮೀರ್ ಅಣ್ಣ ಈಗ ಆಲ್ರೆಡಿ ಎಲ್ಲ ಕಡೆನೂ ಒಳ್ಳೆ ಹೆಸರು ತಗೋತಾ ಇದ್ದಾರೆ ಇಡೀ ಕರ್ನಾಟಕ. ಮತ್ತೆ ಜಮೀರ್ ಅಣ್ಣ ಮಾಡ್ತಾರೆ ಅನ್ಸತ್ತಾ? ಮಾಡ್ತಾರೆ. ಮೋರಿ ಎಲ್ಲ ಗಲೀಜಿತ್ತು, ತುಂಬ ನೀರು ಒಂಚೂರು ನೀರು ಹೋಗ್ತಾ ಇಲ್ಲ, ಕಸನೂ ತೆಗಿಯೋಕೆ ನಮ್ಗೆ ಆಗ್ತಾ ಇಲ್ಲ. ನಮ್ಮ ಕಾವ್ಯ ಅವರು ಅಪ್ಪ ಅವ್ರು ಬಂದು ನಮ್ಗೆ ಕ್ಲೀನ್ ಮಾಡಿಕೊಟ್ಟವ್ರೆ. ನಮ್ಗೆ ಜಮೀನು ಇನ್ನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕುಡಿಯೋ ನೀರು ಸ್ವಲ್ಪ ವಾಸನೆ ಬರ್ತಾ ಇದೆ, ಮಕ್ಳು ಇಟ್ಕೊಂಡಿದ್ದೀವಿ, ನಮ್ದು ಫಿಲ್ಟ್ರ್ ಏನಿಲ್ಲ, ಬರೋ ಕಾವೇರಿ ನೀರೇ ನಾವು ಕುಡಿಯೋದು. ಅದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ಚೆನ್ನಾಗಿದೆ. ಶಾಂತಿ. ಇಲ್ಲಿ 7th ಕ್ರಾಸಲ್ಲಿ ತುಂಬ ವರ್ಷದಿಂದ ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಆದರೆ ಬಂದು ಕೌನ್ಸಿಲರ್ ಫಸ್ಟ್ ಇದ್ದಿದ್ದು ಕದ್ರೇಶನವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಇವಾಗ ಅವರಿಲ್ಲ, ನಾವು ಯಾರ ಹತ್ರ ಹೋಗಿ ಏನು ಕಂಪ್ಲೇಂಟ್ ಮಾಡೋಕ್ಕೂ ಇಲ್ಲ. ಆದ್ದರಿಂದ ಇವರು ಅಪ್ಪ ಅವರು ಇವಾಗ ಬಂದ್ಬಿಟ್ಟು ಇವಾಗ ಎಲ್ಲ ಇನ್ಚಾರ್ಜ್ ತೊಗೊಳ್ತಾ ಇದ್ದಾರೆ, ಒಳ್ಳೇದು ಮಾಡ್ತಾಯಿದ್ದಾರೆ. ನಮಗೆ ಒಬ್ಬರು ಇರಬೇಕು ನಮ್ಮ ಏರಿಯಾದಲ್ಲಿ. ನಾವು ಹೋಗಿ ಅವ್ರ ಹತ್ರ ಹೋಗಿ ಹೇಳೋಕ್ಕೆ ನಮಗೆ ಪಕ್ಕದಲ್ಲೇ ಇದ್ದರೆ ಪರವಾಗಿಲ್ಲ, ದೂರದಲ್ಲಿ ಇರೋರನ್ನ ನಾವು ಇದು ಮಾಡಿದ್ರೆ ನಾವು ಹೋಗಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಮಗೆ ಸಮಯ, ನಮಗೆ ಏನು ಪ್ರಶ್ನೆ ಇದೆಯೋ ಅವ್ರಿಗೆ ಹೋಗಿ ತಿಳಿಸ್ಬೋದು ತಕ್ಷಣ ಹೋಗಿ. ಅದಕ್ಕೆ ನಮಗೆ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಇವರು ಜಮೀರ್ ಅವರು ನಮಗೆ ಹೆಲ್ಪ್ ಮಾಡಬೇಕು. ಅವ್ರ ಬಗ್ಗೆಯಿಂದ ನಮಗೆ ಒಳ್ಳೆ ನೀರು ಚೆನ್ನಾಗಿ ಬಂದರೆ ಸಾಕು. ಅದೆಲ್ಲ ಬೇಡ ಸರ್, ಬೇಡ. ನಮಗೆ ಒಳ್ಳೆ ನೀರು ಬಂದರೆ ಸಾಕು. ಈ ಚಾಂಬರ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಸಾಕು. ಇಲ್ಲಿ ಸುಮಾರು ನೀರು ಮತ್ತೆ ಇದೆಲ್ಲ ಮೋರೆಲ್ಲ ಕಟ್ಕೊಂಡ್ಬಿಟ್ಟಿತ್ತಲ್ಲ, ಎಲ್ಲ ಯಾರು ಬರಲಿಲ್ಲ, ಮುನ್ಸಿಪಲ್ ಯಾರು ಬರಲಿಲ್ಲ. ಇವ್ರು ಹೇಳಿ ಇವ್ರ ಕಡೆಯಿಂದ ಕರ್ಕೊಂಡು ಬಂದಿರೋದು. ಅದನ್ನೆಲ್ಲ ನಾವು ಅಪ್ಪು ಮತ್ತು ಕಾವ್ಯ ಹತ್ರನೇ ನಾವು ಕಂಪ್ಲೇಂಟ್ ಮಾಡಿದ್ದು. ಅವರು ಎಲೆಕ್ಷನ್ ನಿದ್ದಿಲ್ಲ, ಗೆದ್ದಿಲ್ಲ, ಈಗಲೇ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಬರಲಿ ಗೆದ್ದಲಿ, ನಾವು ಓಟ್ ಹಾಕ್ತೀವಿ, ಅವ್ರಿಗೆ ಹಾಕ್ತೀವಿ. ಈಗ ಹತ್ರ ಇರೋರು ಕಾವ್ಯ ಅಪ್ಪಗೆ ಹಾಕಿದ್ರೆ ನಾವು ಹೋಗಿ ಅವ್ರ ಹತ್ರ ಇರೋದಕ್ಕೆ ಬಾಗಿಲು ತಟ್ತೀವಿ. ತಂದೆ ತಾಯಿನ ಕಲ್ಕೊಂಡಿರೋ ಮಕ್ಕಳು ನಮ್ಮನ್ನ ನೋಡ್ತಾವ್ರೆ.